ಇತ್ತೀಚೆಗಷ್ಟೇ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ನಿವಾಸದಲ್ಲಿ ದೊಡ್ಡ ಹೈಡ್ರಾಮಾ ಹಂಗಾಮನೆ ನಡೆದು ಹೋಗಿತ್ತು. ಈ ಏಜ್ ರಿಲೇಟೆಡ್ ಸಮಸ್ಯೆ ಆಗ್ತಾ ಇದೆ ನಮಗೆ ಪಾಲಿಸಿಯಿಂದ ಅಂತ ಹೇಳಿ ಕೆಲ ಪೋಷಕರು ಸಚಿವರನ್ನ ಭೇಟಿಯಾಗೋದಕ್ಕೆ ಪ್ರಯತ್ನಿಸ್ತಾ ಇದ್ರು. ಮಕ್ಕಳ 1ನೇ ತರಗತಿ ದಾಖಲಾತಿ 6 ವರ್ಷ ವಯಸ್ಸಿನ ಮಿತಿ ಗೊಂದಲಕ್ಕೆ ಇವತ್ತು ತೆರೆ ಬೀಳುವ ಸಾಧ್ಯತೆ ಇದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ನೇತೃತ್ವದಲ್ಲಿ ಇಂದು ಮಹತ್ವದ ಸಭೆ ನಡೆಯಲಿದ್ದು ವಯಸ್ಸಿನ ಮಿತಿ ಸಡಿಲ ಕುರಿತು ಚರ್ಚಿಸುವ ಸಾಧ್ಯತೆ ಇದೆ. ಈಗಾಗಲೇ ರಾಜ್ಯ ಶಿಕ್ಷಣ ನೀತಿ ಸಮಿತಿಗೆ ವಯಸ್ಸಿನ ಮಿತಿ ಸಡಿಲ ಮಾಡುವ ಸಂಬಂಧ ವರದಿ ಕೊಡುವುದಕ್ಕೆ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಎಸಿಪಿ ಸಮಿತಿಯು ವರದಿಯನ್ನು ಆಧರಿಸಿ ವಯಸ್ಸು ಸಡಿಲ ಮಾಡುವ ಬಗ್ಗೆ ನಿರ್ಧಾರ ಮಾಡುವ ಸಾಧ್ಯತೆ ಇದೆ. ವಯಸ್ಸಿನ ಮಿತಿ ಸಡಿಲ ಎಷ್ಟಾಗಬಹುದು, ಆತಂಕದಲ್ಲಿರುವಂತಹ ಪೋಷಕರಿಗೆ ಸರ್ಕಾರ ರಿಲೀಫ್ ಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ವರ್ಷಕ್ಕೆ ಅನ್ವಯ ಆಗುವಂತೆ ವಯಸ್ಸಿನ ಮಿತಿ ಸಡಿಲಿಕೆ ಮಾಡೋ ಸಾಧ್ಯತೆ ಇದೆ. ಲಾಸ್ಟ್ ಟೈಮ್ ನಾನು ಹೇಳಿದ್ನಲ್ಲ, ಅವ್ರ ಮನೆ ಹತ್ರ ಹೋಗಿ ತುಂಬ ಜನ ಫೈಟ್ ಮಾಡಿದ್ರು, ಕೇಳಿದ್ರು, ನೀವು ಮನಸ್ಸು ಮಾಡಿದ್ರೆ ಆಗತ್ತೆ, ನೀವೇ ಇಚ್ಛಾಶಕ್ತಿ ತೋರಿಸ್ತಾ ಇಲ್ಲ ಅಂತೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹೀಗಾಗಿ 6 ವರ್ಷ ವಯಸ್ಸಿನ ಮಿತಿಯನ್ನು ಸಡಿಲ ಮಾಡೋ ಸಾಧ್ಯತೆ ಇದೆ. ಈಗ ಹೇಗಿದೆ ರೂಲ್ಸು ಅಂತಂದರೆ 6 ವರ್ಷ ಕಂಪಲ್ಸರಿ ಆಗಿರಬೇಕು. 5 ವರ್ಷ 10 ತಿಂಗಳಾಗಿದ್ರೂ ಕೂಡ ನಿಮ್ಗೆ ಅಡ್ಮಿಷನ್ ಸಿಗಲ್ಲ. 5 ವರ್ಷ 11 ತಿಂಗಳಾಗಿದ್ರೂ ಅಡ್ಮಿಷನ್ ಸಿಗಲ್ಲ. ಅಥವಾ 6 ವರ್ಷಕ್ಕೆ ಇನ್ನೇನು ಒಂದಿನ ಬಾಕಿ ಇದೆ ಅಂದರೂ ಕೂಡ ಅಡ್ಮಿಷನ್ ಸಿಗಲ್ಲ. ತೀರಾ ಅವೈಜ್ಞಾನಿಕ ಅಂತ ಕೆಲವರೆಲ್ಲ ಹೇಳ್ತಾರೆ ಅದನ್ನ. ಬಿಕಾಸ್ ಇನ್ನೂ 1 ವರ್ಷ ಆ ಮಗುನ ಸುಮ್ಮನೆ ಕೂರಿಸ್ಬೇಕು, ಸುಮ್ಮನೆ ಯಾವುದೋ ಒಂದು ಕ್ಲಾಸಲ್ಲಿ ಕೂರಿಸ್ಬೇಕು ಅಂತ. ಸೊ ಈ ವಿಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ರು ಪೋಷಕರು. ಅವರ ಹೋರಾಟಕ್ಕೆ ಜಯ ಸಿಗುವಂತಹ ಕಾಲ ಸನ್ನಿಹಿತವಾಗಿದೆ. ಕೇಂದ್ರ ಸರ್ಕಾರದ ಕೆವಿ ಸಿಬಿಎಸ್ಇ ಬೋರ್ಡ್ನಲ್ಲಿ 6 ವರ್ಷದ ನಿಯಮವನ್ನು ಅನುಷ್ಠಾನ ಮಾಡಲಾಗಿದೆ. ಯಾವುದೇ ಗೊಂದಲ ಬೇಡ ಅಂತ 6 ವರ್ಷದ ನಿಯಮವನ್ನೇ ಮುಂದುವರಿಸ್ತಾರಾ ಅಥವಾ ಈ ಹಿಂದೆ ಇದ್ದಂತಹ ನಿಯಮ ಅಂದರೆ ಕೆಲ ವರ್ಷಗಳ ಹಿಂದೆ ಒಂದು ನಿಯಮ ಇತ್ತು, 5 ವರ್ಷ 10 ತಿಂಗಳು 5 ವರ್ಷ 6 ತಿಂಗಳೆಲ್ಲ ಆದರೆ ಪರವಾಗಿಲ್ಲ 1ನೇ ತರಗತಿಗೆ ಸೇರಿಸ್ಕೊಳ್ಬೋದು ಅಂತ. ಸೊ ಅದೇ ನಿಯಮವನ್ನು ವಾಪಸ್ ತರ್ತಾರ ಅನ್ನೋದನ್ನ ನೋಡಬೇಕು.